ವೆಲ್ಕಮ್ ಟು ಅವರ್ ಚಾನಲ್. ನಮಸ್ಕಾರ. ಇವತ್ತು ಹೂವಿನ ವಿಷಯದಲ್ಲಿ ಮಾತಾಡೋಣ ಅಂತ ವಿಚಾರ ಮಾಡಿದ್ದೀವಿ. ಅದರಲ್ಲಿ ಹೂಗಳಲ್ಲಿ ಹೂವಿನ ರಾಜ ಅಂತ ಹೇಳುವಂಥದ್ದು ಗುಲಾಬಿ ಹೂಗಳು. ಗುಲಾಬಿ ಹೂಗಳು ಕಟ್ಫ್ಲವರ್ಸ್ ಆಗಿ ಅಂದ್ರೆ ರೆಕ್ಕೆಗಳಿಂದ ತುಂಡು ಮಾಡಿ ತೆಗೆದಂತ ಹೂ ಬಹಳ ಪ್ರಚಾರದಲ್ಲಿದೆ. ಅದಕ್ಕೆ ಬಹಳ ಡಿಮಾಂಡ್ ಇದೆ. ಬೇರೆ ಹೊರ ದೇಶಗಳಿಗೆ ಕೂಡ ಹೋಗ್ತಾ ಇರ್ತದೆ. ಅದಕ್ಕೆ ಬೇಕಾಗುವಂತ ಒಂದು ಹವಾಗುಣ, ಮೊದಲು ಕೆಂಪು ಗೋಡು ಮಣ್ಣು ಬಹಳ ಮುಖ್ಯವಾಗಿರುವುದು. ಜಾಸ್ತಿ ನೀರು ನಿಲ್ಬಾರ್ದು, ನೀರು ಹಾಕಿದಾಗ ಇಳ್ಕೊಂಡು ಹೋಗ್ಬೇಕು. ಮತ್ತೆ ಜಾಸ್ತಿ ಗಾಳಿ ಕೂಡ ಇರಬಾರ್ದು. ಅದಕ್ಕೆ ಸ್ವಲ್ಪ ಗಾಳಿಯನ್ನು ತಡೆಗೆ ಮಾಡುವಂತ ರೀತಿ ಮಾಡಿದ್ರು ಒಳ್ಳೇದು. ಬಿಸಿಲು ಅಂತೂ ಬಹಳ ಮುಖ್ಯ. ಮತ್ತೆ ಇದು ನಾಟಿ ಮಾಡುವ ಸಮಯ ಅಂದ್ರೆ ಜಾಸ್ತಿ ಅಂತ ಹೇಳಿದ್ರೆ ಜೂನ್ ಜುಲೈ ತಿಂಗಳಲ್ಲಿ ಇದನ್ನು ನಾಟಿ ಮಾಡ್ಕೊಳ್ಬಹುದು. ಮತ್ತು ಗಿಡ ಬೆಳೆದ ನಂತರ ವರ್ಷಕ್ಕೆ 2 ಸಲ ಕೃಷಿ ಮಾಡಬೇಕು. ಒಂದು ಮೇ ಜೂನ್ನಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೃಷಿ ಮಾಡಿಕೊಂಡು ಬಿಟ್ಟರೆ ಕಟ್ ಮಾಡಿದಂತ 45 ದಿವಸದಲ್ಲಿ ಹೂ ಬಿಡ್ತದೆ, ಗಿಡ ಹೂ ಬಿಡ್ತದೆ. ಅಂದ್ರೆ 3-4 ಹೆಗ್ಗೆಗಳು ಹೊರಟು ಅಲ್ಲಿ ಹೂವಿನ ಮೊಗ್ಗೆಗಳು ಬರ್ಲಿಕ್ಕೆ ಶುರು ಆಗ್ತದೆ. 45 ದಿವಸಗಳಿಗೆ ಹೂ ಬರ್ತದೆ. ಇದು ಕಟ್ಟು ಹೂ ಅಂತ ಹೇಳಿ ಕರೀತೇವಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಇದನ್ನು ಜಾಸ್ತಿ ರೀತಿಯಲ್ಲಿ ಮಾಡಬಹುದು. ಇನ್ನು ತಳಿಗಳ ವಿಷಯದಲ್ಲಿ ಹೇಳುವಾದ್ರೆ ಬಹಳಷ್ಟು ತಳಿಗಳಿದ್ದಾವೆ. ಅಮೆರಿಕನ್ ಹೆರಿಟೇಜು, ಅಮೆರಿಕನ್ ಹೋಮು, ಕ್ವೀನ್ ಎಲಿಜಬೆತ್, ಸೂಪರ್ ಸ್ಟಾರು, ವೈಟ್ ಕ್ರಿಸ್ಮಸ್, ಕ್ರಿಶ್ಚಿಯನ್ ಡಿಯಾರ, ಬ್ಲ್ಯಾಕ್ ರೂಬಿ, ಕಿಂಗ್ಸ್ ರಾಬ್ಸನ್, ಫೋನಾಮ್ ಸೋನಿಯಾ ಮುಂತಾದವುಗಳು ಬಹಳ ವೆರೈಟಿಗಳಿದ್ದಾವೆ. ಅದರಲ್ಲಿ ಬಣ್ಣ ಅಂತ ಹೇಳಬೇಕಾದ್ರೆ ಕೆಂಪು ಅಥವಾ ಹಸಿರು ಅಥವಾ ಅಥವಾ ಕೇಸರಿ ಬಣ್ಣದ ಹೂಗಳಿಗೆ ಅಥವಾ ಬಿಳಿ ಹೂಗಳಿಗೆ ಮಿಕ್ಸ್ ಆಗಿರುವಂತದ್ದಕ್ಕೆ ಬಹಳ ಡಿಮಾಂಡ್ ಇದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕಟ್ ಮಾಡುವಾಗ ರೆಕ್ಕೆ ಕಡಿಮೆ 45-60 ಸೆಂಟಿಮೀಟರ್ ಉದ್ದದ ತುದಿಯ ಮೇಲೆ ಹೂ ಇರಬೇಕು. ಆಗ ಅದಕ್ಕೆ ಕಟ್ ಫ್ಲವರ್ಸ್ಗೆ ಒಳ್ಳೆ ಡಿಮಾಂಡ್ ಇರ್ತದೆ. 75 ಸೆಂಟಿಮೀಟರ್ ವರೆಗೆ ಹೋದ್ರೂ ಬಹಳ ಒಳ್ಳೆಯದು. ಅಂಥದ್ದನ್ನು ಬೆಳಿಬೇಕಾದ್ರೆ ನಾವು ಬಹಳ ಗಮನ ಹರಿಸಬೇಕು ಪ್ರತಿ ದಿವಸ. ಮತ್ತೆ ಇದನ್ನು ಕಸಿ ಮಾಡಿ ಗಿಡ ಬೆಳೆಸಬೇಕು. ಬರೀ ಹಾಗೇನೆ ಕಟ್ ಮಾಡಿ ಬಿಟ್ಟು ಗಿಡ ಬರುದಿಲ್ಲ. ಅದಕ್ಕೆ ಕಣ್ಣು ಕಸಿ ಅಂತ ಹೇಳ್ತೇವೆ, ಕಸಿ ಅಂತ ಕರೀತೇವೆ. ಆ ರೀತಿ ಕಸಿ ಮಾಡಿದಾಗ ಅದರ ಕೆಳಗಿನ ಇದು ಇದೆ, ಅದಕ್ಕೆ ಯಾವ್ದಂತ ಹೇಳಿದ್ರೆ ರೋಸಾ ಇಂಡಿಕಾ ಅಥವಾ ರೋಸಾ ಮಲ್ಟಿಪ್ಲೋರ ಅಂತ ಗಿಡಗಳು ಬರ್ತವೆ. ರೋಸ್ ಇಲ್ಲದೆ ಅಂದ್ರೆ ಕಾಡು ಬಳ್ಳಿಗಳ ಟೈಪ್ ನಲ್ಲಿ ಬರ್ತವೆ. ಅಂತದ ಕಟ್ ಮಾಡಿ ನೆಟ್ಟು ಬೇಗ ಬೇರು ಕೊಡ್ತದೆ ಮತ್ತು ಬೇಗ ಚಿಗುರು ಕೊಡ್ತದೆ. ಅದಕ್ಕೆ ಕಸಿ ಮಾಡಿಬಿಟ್ಟು ಅದರ ಕಸಿಯ ಕೆಳಗೆ ಬರುವಂತಹ ರೆಕ್ಕೆಗಳನ್ನು ಆಗಾಗ ತೆಗಿತಾ ಇರಬೇಕು. ಯಾಕಂತ ಹೇಳಿದ್ರೆ ಕಸಿಯ ಕೆಳಗೆ ಬರುವಂತ ಕಸಿಯ ಕೆಳಗೆ ಬರುವಂತಹ ಚಿಗುರುಗಳನ್ನು ತೆಗೆದು ಹೋದ್ರೆ ಆಹಾರ ಎಲ್ಲ ಅದು ತಗೊಳ್ಳುತ್ತೆ. ಹಾಗಾಗಿ ಹೂಗಳು ಬರೋದು ಕಡಿಮೆ ಆಗ್ತದೆ. ಹಾಗಾಗಿ ಕಸಿಯ ಕೆಳಗೆ ಇರುವಂತಹ ಎಲ್ಲಾ ಚಿಗುರುಗಳನ್ನು ಆಗಾಗ ತೆಗಿತಾ ಇರಬೇಕು. ಇದು ಬಹಳ ಮುಖ್ಯವಾಗಿದ್ದು. ಮತ್ತು ನೀರು ಬೇಕೇ ಬೇಕು. ಯಾವಾಗ್ಲೂ ನೀರು ಜಾಸ್ತಿ ಕೊಡಬಾರ್ದು, ನೀರು ಕೊಡ್ತಾನೆ ಇರಬೇಕು. ಪ್ರತಿ ದಿವಸ ನೀರು ಕೊಡ್ತಾ ಇರಬೇಕು. ಹಾಗಾಗಿ ಬಹಳ ಚೆನ್ನಾಗಿ ಬರ್ತದೆ. ಹಾಗಾಗಿ ಇದು ಗುಲಾಬಿ ಬೆಳೆಸುವುದು ಸುಲಭ, ಆದರೆ ಅದರ ವಿಚಾರದಲ್ಲಿ ಕ್ಯಾರ್ ತಗೊಳ್ಬೇಕಾಗಿದ್ದು ನಾವು ಬಹಳ ಮುಖ್ಯ. ಮತ್ತೆ ಕಸಿ ಮಾಡುವುದು, ಮತ್ತೆ ಅದ್ರ ಕೆಳಗಿನ ಇರುವಂತ ಇದುಗಳನ್ನು ಮತ್ತೆ 2 ಸಲ ರೆಕ್ಕೆಗಳನ್ನು ಕತ್ತರಿಸಿ, ಬೆಳೆದಿದ್ದ ರೆಕ್ಕೆಗಳನ್ನು ಕತ್ತರಿಸಿ ಪುನಃ ಮಾಡೋದು. ಅಂದ್ರೆ ನೆನಪು ಇರ್ಬೇಕಾಗಿದ್ದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಕಸಿ ರೆಕ್ಕೆಗಳನ್ನು ಕತ್ತರಿಸಿದ 45 ದಿವಸದ ನಂತರ ಹೂ ಬಿಡ್ತದೆ. ಸೊ ಹಾಗೆ ನಾವು ಮಾರ್ಕೆಟಿಗೆ ಯಾವಾಗ ಬೇಕಾ ಆ ರೀತಿ ಅದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಮತ್ತೆ ಇನ್ನು ಕಡ್ಡಿ ಕತ್ತರಿಸುವುದು ವಿಚಾರದಲ್ಲಿ, ನಾಟಿ ಮಾಡುವ ವಿಚಾರ ಹೇಳಿ, ಕಡ್ಡಿ ಕಸಿಯುವುದರಲ್ಲಿ ಪಕ್ಕದ ಸಸಿಗಳ ನಿಯಂತ್ರಣವನ್ನು ಕೂಡ ಮಾಡ್ಕೊಳ್ಬೇಕು. ಒಂದರ ಮೇಲೆ ಒಂದು ಬರುವಂತದ್ದು ಇರಬಾರ್ದು. ಡಿಸ್ಟೆನ್ಸ್ 60 ಸೆಂಟಿಮೀಟರ್ ಅಥವಾ 75 ಸೆಂಟಿಮೀಟರ್ ದೂರದಲ್ಲಿ ಗಿಡಗಳನ್ನು ನಟ್ಟಿಕೊಂಡು ಹೋಗ್ಬಿಟ್ರೆ ಒಳ್ಳೆಯ ರೀತಿಯ ಮೊಗ್ಗುಗಳನ್ನು ಬರ್ತದೆ, ಹೂಗಳನ್ನು ಕತ್ತರಿಸಬಹುದು. ಮತ್ತೆ ಕೀಟ ಸಂರಕ್ಷಣೆ ಅಂತ ಹೇಳಿದ್ರೆ, ಇದು ಹೆಚ್ಚಾಗಿ ಗೆದ್ದಲು ಹುಳ,
ಕೆಂಪು ನುಸಿ, ಜೇಡ ಮುಂತಾದವುಗಳು ರೋಗಗಳು, ಟೊಂಗೆ ಒಣಗುವ ರೋಗ, ಬೂದಿ ರೋಗ ಹಾಗೂ ಕಪ್ಪು ಚುಕ್ಕೆ ರೋಗಗಳೆಲ್ಲ ಬರ್ತವೆ. ಇದಕ್ಕೆ ನಮ್ಮಲ್ಲಿ ನಿಸರ್ಗ ಲಿಕ್ವಿಡ್ ಅಂತ ಸಿಗ್ತದೆ, ಅದನ್ನು ಆಗಾಗ ಸ್ಪ್ರೇ ಮಾಡ್ತಾ ಹೋದ್ರೆ ಅದು ಒಳ್ಳೆಯ ಕಂಟ್ರೋಲ್ ಕೊಡ್ತದೆ. ಹೂಗಳನ್ನು ಕೂಡ ಜಾಸ್ತಿ ಸಿಗ್ತದೆ. ಆಮೇಲೆ ಇದಕ್ಕೆ ವಿಜ್ಞಾನ ಗೊಬ್ಬರ, ಗಿಡ ನಡುವಾಗ ವಿಜ್ಞಾನ ಗೊಬ್ಬರವನ್ನು ಹಾಕೊಳ್ಬೇಕು. ವಿಜ್ಞಾನ ಗೊಬ್ಬರ ಸಾಮಾನ್ಯವಾಗಿ ಕೀಟ ಹಾಗೂ ರೋಗ ಬಾಧೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಕಡ್ಡಿ ಕತ್ತರಿಸಿದ 45 ದಿವಸಗಳಲ್ಲಿ ಇಳುವರಿ ಬರ್ತದೆ ಅಂತ ಹೇಳಿದ್ದೇನೆ, ಸಿದ್ಧವಾಗಿರ್ತದೆ. ಹಾಗಾಗಿ ಈ ಕ್ರಮವನ್ನು ಅನುಸರಿಸಿ ಅದು ಯಾವಾಗ ನಮಗೆ ಹೂಗಳು ಬೇಕು ಅಂತ ಹೇಳುವಂತ ರೀತಿಯಲ್ಲಿ ನಾವು ಕೂಡ ಅದನ್ನ ನಮ್ಮ ಕೆಲಸದಿಂದ ಅದನ್ನು ನಿಯಂತ್ರಿಸಿಕೊಂಡು ಇರಬಹುದು. ಸಾಮಾನ್ಯವಾಗಿ ಇದನ್ನು ಹೆಚ್ಚಿನವರು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಗಿಡಗಳನ್ನು ಸಾಕ್ತಾರೆ. ರಾಸಾಯನಿಕ ಗೊಬ್ಬರವನ್ನು ಗಿಡ ಸಾಕಾದ್ರೆ ಗಿಡದ ಆಯುಷ್ಯ 1.5 ವರ್ಷ 2 ವರ್ಷ ಮಾತ್ರ ಬರ್ತದೆ. ಇದನ್ನು ಸಾವಯವದಲ್ಲಿ ನಮ್ಮ ಗೊಬ್ಬರ, ವಿಜ್ಞಾನ ಗೊಬ್ಬರವನ್ನು ಹಾಕಿದಾಗ 5 ರಿಂದ 10 ವರ್ಷ ಗಿಡಗಳು ಬರ್ತವೆ. ಮೇಂಟೆನೆನ್ಸ್ ಸರಿಯಾಗಿ ಮಾಡಿಕೊಂಡಿದ್ರೆ ಬರ್ತದೆ. ಯಾಕೆಂತ ರೋಗಗಳು ಕೂಡ ಬರುವುದು ಕಡಿಮೆ ಆಗ್ತದೆ ಇದರಿಂದ. ವಿಜ್ಞಾನ ಅಥವಾ ಮತ್ತು ನಿಸರ್ಗ ಲಿಕ್ವಿಡ್ ಎರಡನ್ನು ಮಾಡಿಕೊಂಡು ಹೂಗಳು ಕೂಡ ಜಾಸ್ತಿ ಬರ್ತವೆ. ಇದರಿಂದ ಬೇರೆ ಹೂಗಳಿಗಿಂತ, ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದಕ್ಕಿಂತ ಈ ಸಾವಯವವನ್ನು ಹಾಕಿದಾಗ ಹೂಗಳು ಬ್ರೈಟ್ನೆಸ್ ಅಂದ್ರೆ ಕಲರ್ ಅಷ್ಟು ಚೆನ್ನಾಗಿ ಬರ್ತದೆ. ಇದೆಲ್ಲ ಅನುಭವದಿಂದ ನಾವು ಹೇಳ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಸಾವಯವದಲ್ಲೇ ಮಾಡಿ ಜಾಸ್ತಿ ದಿವಸ ಬರುವಂತಹದ್ದು. ಇನ್ನು ಈ ಗೊಬ್ಬರ, ವಿಜ್ಞಾನ ಗೊಬ್ಬರ ಅಂದ್ರೆ ಏನು? ವಿಜ್ಞಾನ ಗೊಬ್ಬರದಲ್ಲಿ ಬೇಕಾದಂತ ಸಾವಯವ ಪದಾರ್ಥಗಳನ್ನು ಕರಗಿಸಿ ಅದರ ಕಾರ್ಬನ್ ನೈಟ್ರೋಜನ್ ರೇಷಿಯೋ 21ಕ್ಕೆ ಬರುವ ರೀತಿಯಲ್ಲಿ ಮಾಡಿ ನಿಮಗೆ ಕೊಡ್ತೇವೆ. ಉಡ್ಯಾಶು, ನೀಮ್ ಕೇಕು, ಬಯೋ ಫರ್ಟಿಲೈಸರ್ಸು, ಮೆಡಿಸಿನಲ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸು, ಇವುಗಳನ್ನೆಲ್ಲವನ್ನು ಈ ಗೊಬ್ಬರದಲ್ಲಿ ನಾವು ಸೇರಿಸಿರೋದ್ರಿಂದ ಯಾವ ರೀತಿಯ ಸಮಸ್ಯೆಗಳು ಕೂಡ ನಿಮಗೆ ಬರುವುದಿಲ್ಲ. ಬಹಳ ಚೆನ್ನಾಗಿ ಬಂದು ಬಿಡ್ತದೆ. ಗಿಡ ನಡುವಾಗ ಗುಂಡಿಯಲ್ಲಿ ನಡುವಾಗ ವಿಜ್ಞಾನ ಗೊಬ್ಬರ ಹಾಕಿ, ಆಮೇಲೆ ಪಾಟ್ನಲ್ಲಿ ಇದ್ದು ನೀವು ಗಿಡ ಬೆಳೆಸಿದ್ದೀರಿ ಅಂತ ಹೇಳಿದ್ರೆ ಹಾಗೆ ಅದಕ್ಕೆ ಫ್ಲವರ್ ಮಿಕ್ಸ್ ಅನ್ನು ಹಾಕಿ ತಿಂಗಳಿಗೆ 1 ಸಲ 10 ಗ್ರಾಮ್ ಒಂದು ಗಿಡಕ್ಕೆ ಹಾಕಿದರೆ ಅದು ಬಹಳ ಚೆನ್ನಾಗಿ ಬರ್ತದೆ. ಸಾಕು 10 ಗ್ರಾಮ್ ಸಾಕು, ಮೇಲೆ ಸುತ್ತ ಹಾಕ್ಬಿಟ್ಟು, ಅಥವಾ ಸೂಪರ್ 18 ಅಂತ ಗುಳಿಗೆ ಸಿಗ್ತದೆ, ಅದನ್ನು ಹಾಕಿದ್ರು ಬಹಳ ಚೆನ್ನಾಗಿ ಗಿಡಗಳು ಬರ್ತವೆ. ಗಿಡಗಳು ಯಾವ ಕಾರಣಕ್ಕೂ ಸಾಯುವ ಪ್ರಶ್ನೆಗಳೇ ಬರುವುದಿಲ್ಲ. ನೀವು ನೋಡ್ಕೊಂಡಿದ್ರೆ ಹುಳಗಳು ಜಾಸ್ತಿ ಬರಬಾರ್ದು ಅಂತ ಅದನ್ನೆಲ್ಲ ನೋಡ್ಕೊಂಡಿದ್ರೆ ವಿಜ್ಞಾನ ಗೊಬ್ಬರದಿಂದ ಫ್ಲವರ್ ಮಿಕ್ಸು, ರೋಸ್ ಮಿಕ್ಸು ಯಾವುದನ್ನು ನೀವು ಬೇಕಾದ್ರೂ ಇದಕ್ಕೆ ಉಪಯೋಗಿಸಬಹುದು. ರೋಸ್ ಗಿಡಗಳಿಗೆ ಅಥವಾ ಬೇರೆ ಫ್ಲವರ್ಗಳಿಗೆ ಕೂಡ ಇದನ್ನೇ ಉಪಯೋಗಿಸಬಹುದು. ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಬರ್ತದೆ. ಅಂದ್ರೆ ಅಪ್ಲಿಕೇಶನ್ ತಿಂಗಳಿಗೆ 1 ಸಲ 10 ಗ್ರಾಮ್ ಸಾಕು, ಅಷ್ಟೇ ಹಾಕಿದರೆ ಸಾಕಾಗುತ್ತೆ. ಖರ್ಚುನು ಕೂಡ ಕಡಿಮೆ, ಹೂಗಳು ಕೂಡ ಜಾಸ್ತಿ ಬರ್ತದೆ. ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಗುಲಾಬಿ ಕೃಷಿಯನ್ನು ಮಾಡ್ಲಿಕ್ಕೆ ಹೋಗ್ಬೋದು. ಫ್ಲವರ್ ಮಿಕ್ಸ್ ನಲ್ಲಿ ಬೇರೆ ಬೇರೆ ಹೂಗಳಿಗೆ, ದಾಸವಾಳಕ್ಕೆ, ಜಾಸ್ಮಿನ್ಗೆ, ಅಥವಾ ಆರ್ಕಿಡ್ಸ್ಗೆ, ಅಥವಾ ಯಾವ ಹೂಗಳಿಗೆ ಬೇಕಾದ್ರೂ ಫ್ಲವರ್ ಮಿಕ್ಸ್ ಅನ್ನು ಉಪಯೋಗಿಸ್ಕೊಳ್ಬಹುದು. ಅದು ಕ್ವಾಂಟಿಟೀಸ್ ಕೂಡ ಅದೇ ರೀತಿ ಒಂದು ತಿಂಗಳಿಗೆ 10 ಗ್ರಾಮ್ ಅಷ್ಟು ಒಂದ್ಸಲ ಹಾಕಿದ್ದಾರೆ. ಹಾಕುವಾಗಲೂ ದೊಡ್ಡ ಕಷ್ಟ ಏನಿಲ್ಲ. ಮೇಲ್ಗಡೆನೆ ಸುತ್ತ ಮಣ್ಣು ಗಿಣ್ಣು ಬಿಟ್ಟು ಹಾಕ್ಬೇಕಂತ ಇರೋದಿಲ್ಲ. ಮೇಲ್ಗಡೆನೆ ಸ್ವಲ್ಪ ಸುತ್ತ ಗೊಬ್ಬರ ಹಾಕಿ ಅದಕ್ಕೆ ಮಲ್ಚಿಂಗ್ ಮಾಡ್ಕೊಳ್ಬೇಕು. ಅಂದ್ರೆ ತರಗುಗಳನ್ನು ಮುಚ್ಚಿಬಿಟ್ಟು ಮಾಡ್ಕೊಂಡ್ಬಿಡ್ಬೇಕು. ಆಗ ನೀರಿನ ಅವಶ್ಯಕತೆ ಕೂಡ ಕಡಿಮೆ ಆಗ್ತದೆ. ಮತ್ತೆ ಜಾಸ್ತಿ ನೀರು ಕೊಡಬಾರ್ದು, ಸ್ವಲ್ಪ ಕಡಿಮೆ ನೀರಿನಲ್ಲೇ ಬಳಸಲಿಕ್ಕೆ ಬಹಳ ಸುಲಭ ಆಗುತ್ತೆ. ಸ್ಪೆಷಲಿ ಇದು ಮಾರಾಟಕ್ಕೆ ಮಾತ್ರ ಅಲ್ಲ, ಮನೆಯಲ್ಲಿ ಹೋಮ್ ಗಾರ್ಡನ್ಸ್ ಇದ್ದವರಿಗೆ ಜಾಸ್ತಿ ಹೂಗಳು ಬರಬೇಕು. ಈಗ ಹೂಗಳು ಬರುವ ಮಟ್ಟಗಳನ್ನು ಬೇರೆ ಬೇರೆ ಮಟ್ಟದಲ್ಲಿ ಕಸಿ ಮಾಡಿದ್ರೆ ಕೆಳಗಿನ ಮಟ್ಟದಲ್ಲಿ ಹೂಗಳು ಬರ್ತವೆ, ಮೇಲಿನ ಮಟ್ಟದಲ್ಲಿ ಹೂಗಳು ಬರ್ತವೆ. ಆ ರೀತಿ ಕೂಡ ಅರೇಂಜ್ಮೆಂಟ್ ಮಾಡಿಕೊಂಡು ಜಾಸ್ತಿ ಹೂಗಳನ್ನು ಬೆಳೆಸಬಹುದು. ಆಮೇಲೆ ನಿಮ್ಗೆ ಬೇರೆ ಬೇರೆ ಹೂಗಳಿಗೆ ಬೇರೆ ಬೇರೆ ಬ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ನಮ್ಮಲ್ಲಿ ಇದೆ. ಸ್ಪೆಷಲಿ ಹೈಬಿಸ್ಕಸ್ ಸ್ಪೆಷಲ್ಲು, ಅದರ ಬಾನ್ಸಾಯ್ ಸ್ಪೆಷಲ್ಲು, ಅಥವಾ ನಿಮ್ಗೆ ಜಾಸ್ಮಿನ್ ಸ್ಪೆಷಲು, ಇಂಥವೆಲ್ಲ ಬೇರೆ ಬೇರೆ ನಿಮ್ಗೆ ಯಾವ್ದು ಬೇಕಾದ್ರೂ ನಮ್ಮಲ್ಲಿ ಆರ್ಡರ್ ಮಾಡಿದ್ರೆ ನಾವು ಆ ಸ್ಪೆಷಲ್ ವೇರಿಯೇಷನ್ ಯಾವ ರೀತಿ ಬೇಕು ಗಿಡಗಳಿಗೆ ಆ ರೀತಿ ಮಾಡಿಕೊಡ್ತೇವೆ.